ಖಂಡಿತ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಅದು ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ನೀವ್ಯಾರು ಏನ್ ಅನ್ಕೊಂತೀರಂತನೂ ನಾನು ನೋಡಕ್ ಹೋಗಲ್ಲ, ನಾನು ಹೋಗ್ತೀನಿ. ನಾನು ಆ ಥರ ಇರೋನು, ನಾನು ಹಂಗೆ ಬಾಳ್ಕೊಂಡು ಬದುಕೊಂಡ್ ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕಾದ ಮೈಂಡಿಗೆ ಬಂದಿದ್ದ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್, ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರ್ದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರ್ದಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಷ್ಟೇ ಕೋಪ ಇರಲಿ ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಈಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಡುದು. ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗ್ಲಿ, ಇನ್ನೊಬ್ಬ ಲೀಡರ್ ಆಗ್ಲಿ, ನೀವೇ ಆಗ್ಲಿ, ನಿಲ್ಲದಕ್ಕೆ ಹೆದರ್ಬಾರ್ದು. ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ. ಅದು ಆಗ್ಕೂಡ್ದಲ್ಲ. ಸೊ ಐ ರೋಟ್ ಇಟ್. ದಟ್ ಇಸ್ ಫ್ರಮ್ ನೋ ಬಡಿ ಫೋರ್ಸ್ ಮೀ. ತಪ್ಪಾಗತ್ತೆ ಅಮ್ಮ, ತಪ್ಪಾಗತ್ತೆ. ಲೆಟ್ ಮಿ ಟೆಲ್, ಅದು ಅವ್ರವ್ರ ತಿಳುವಳಿಕೆ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ವಿ ಅಂತ ಹೇಳಕ್ಕಾಗಲ್ಲ. ನೋಡಿ, ನನ್ನ ಜವಾಬ್ದಾರಿ ನನ್ನ ಮಗಳಮ್ಮ, ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು. ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನ ತಿದ್ದಬೇಕಾ ಮಾಡ್ಬೇಕಾ, ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದಕ್ಕೆ ನಮ್ಗೆ ನಿನಗೇನ್ ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗಳ ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ಅದು ದೊಡ್ಡ ಅಹಮ್ಮಿನ ಮಾತಾಗುತ್ತೆ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. See, let's not get into all that. I think pain is pain. ಅವರವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗಾಗೋದು ನಮಗೆ ಗೊತ್ತಿರುತ್ತೆ. We leave it at that. ಏನ್ ನೀನ್ ನಮ್ಮ ಮನೆಗೆ ಬಂದು ಏನು ಮಾಡೇ ಇಲ್ಲ, ಏನು ನೋಡೇ ಇಲ್ಲ. ನೀವು ಮತ್ತೆ ಕೆಲವ್ರು ಹೆಂಗೆ ಗಾಂಧಿಗಳ ತರ ಅಲ್ಲಿ ಕೂತಿದ್ದೀರಾ ಅಂದ್ರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋ ತರ. ಇದು ತಪ್ಪಾಗುತ್ತೆ. ಎಸ್ ಸರ್, ನಾನು ಡೈರೆಕ್ಟರ್ ಆದ್ಮೇಲೆ, ಆಟೋಗ್ರಾಫ್ ಆದ್ಮೇಲೆ ಎಷ್ಟೋ ಕಲಾವಿದರಿಗೆ ಕತೆ ಬರೆದು ಹೋಗಿರೋ ಡೈರೆಕ್ಟರ್ ಅವಾಗಲೇ ನಾನು. ಕೆಲವ್ರು ಒಪ್ಕೊಂಡ್ರು, ಕೆಲವ್ರು ಒಪ್ಕೊಂಡಿಲ್ಲ, ಮಾಡ್ಲಿಲ್ಲ. ಸಿನಿಮಾ ಇಸ್ ನಾಟ್ ಜಸ್ಟ್ ಅಬೌಟ್ ಮೀ ಸರ್. ಸಿನಿಮಾ ಇಸ್ ಅಬೌಟ್ ಎವ್ರಿಬಡಿ. ಕೆಲವು ಕತೆಗಳು ಓಕೆ ಆಗ್ತವೆ, ನಮ್ಕಿನ್ನ ಬೇರೆಯವ್ರಿಗೆ ಸೂಟ್ ಆಗ್ತವೆ. ಸ್ವಾರ್ಥಗಳಿಲ್ಲದೆ ಮಾಡ್ಬೋದು ಅಂತ ಬಂದಲ್ಲಿ ಅಂಡ್ ಅವರಿಗೂ ನಂಬಿಕೆ ಬೇಕಲ್ಲ. ಇಲ್ಲಿ ಏನಾಗುತ್ತೆ, ಕತೆ ತಗೊಂಡು ಹೋದ ತಕ್ಷಣ ಫಸ್ಟ್ ನಮ್ಮನ್ನ ಡೌಟಲ್ಲಿ ನೋಡ್ತಾರೆ, ಅವರೇ ಮಾಡ್ಬೋದು, ನಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅಂತ. ಆ ಥರದಕ್ಕೆ ಉತ್ತರ ಸಿಗಲ್ಲ. ಇದು ಪ್ರೊಡಕ್ಷನ್ ಹೌಸ್ ಅಂತ ಇದೆ, ನಾವು ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂತ ಇದೆ, ಅವರು ಸುಪ್ರಿಯಾಡಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಶಿ ಆಲ್ಸೋ ವಾಂಟ್ಸ್ ಟು ಗೆಟ್ ಇನ್. ಅದೆಲ್ಲ ನಡೀತಾ ಇರುತ್ತೆ ಸರ್. ಐ ಥಿಂಕ್ ಆ್ಯಂಡ್ ಮೋರ್ ದನ್ ಎನಿಥಿಂಗ್, ಇಷ್ಟೇ ನಮಗೂ ಪ್ರಪಂಚದಲ್ಲಿ ಗೊತ್ತಿರೋದು ಸಿನಿಮಾ. ನಾವು ಏನೇ ಬೆಳೆದ್ರು ಮಾಡಿದ್ರು ಇದ್ರ ಅಕ್ಕಪಕ್ಕನೇ ಇರ್ತೀವಿ, ಜಾಸ್ತಿ ದೂರ ಹೋಗಕ್ಕೆ ಸಾಧ್ಯ ಇಲ್ಲ.